ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ನಾರಿ ಕುಮುದಿನಿ ಅವಧ ಸರ ರಘುಪತಿ ಬಿರಹ ದಿನೇಸ್ ಅಸ್ತ್ ಭಯೇ ಬಿಗಸತ್ ಭಯಿ ನಿರಖಿ ರಾಮ ರಾಕೇಸ್ ಓಹಿ ಸಗುನ ಶುಭ ಬಿಬಿಧಿ ಬಿಧಿ बाजहि गगन निसान पुर नर नारी सनाथ करी भवन चले भगवान प्रभु जानी कई कई लजानी प्रथम तासु गृह गए भवानी ताहि प्रबोधि बहुत सुख दीन्हा पुनि निज भवन गवन करी कीन्हा कृपा सिंधु जब मंदिर गए पुर नर नारी सुखी सब भये गुर वशिष्ठ द्विज लिए बुलाई आजु सुघरी सुदिन समुदायी सब द्विज देहु हर्षि अनुशासन रामचंद्र बैठहि सिंहासन मुनि वशिष्ठ के बचन सुहाये सुनत सकल विप्रन अति भाये कहहि बचन मृदु विप्र अनेका जग अभिराम राम अभिषेका अब मुनिबर विलंब नहीं की जय ಮಹಾರಾಜ ಕಹ ತಿಲಕ್ ಕರಿ ಜೈ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ರಾಜಭವನಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲರೂ ತಮ್ಮ ತಮ್ಮ ಮಾಡಿಗಳ ಮೇಲೆ ಎಲ್ಲ ನಿಂತ್ಕೊಂಡು ಅವನಿಗೆ ಮಂಗಳಾರತಿಗಳನ್ನು ಎತ್ತುತ್ತಾ ಅವನಿಗೆ ಸೋಬಾನೆಯನ್ನು ಹಾಡೋದು. ಅವ್ರೇನು ಹಾಡ್ತಾ ಇದ್ರು, ಆಮೇಲೆ ಅಂಗಳದಲ್ಲೆಲ್ಲ ರಂಗವಲ್ಲಿಗಳನ್ನು ಹಾಕಿರೋದು, ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿದ್ದಾರೆ, ತೋರಣಗಳನ್ನು ಕಟ್ಟಿದ್ದಾರೆ, ಧ್ವಜ ಪತಾಕೆಗಳಿಂದ ಮನೆಗಳನ್ನು ಅಲಂಕಾರ ಮಾಡಿದ್ರು. ಆಮೇಲೆ ಅವ್ರಿಗೇನೇನು ಅನ್ನಿಸ್ತಾ ಇದೆಯೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಸೋಬಾನೆ ಕೂಡ ಹಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ದುಃಖಗಳನ್ನು ಹರಿಸುವಂಥವನು ಸೂರ್ಯ ವಂಶ ಕಮಲಕ್ಕೆ ದಿವಾಕರನಾಗಿರುವಂಥ ಶ್ರೀರಾಮನಿಗೆ ಅವರು ಆರತಿಯನ್ನೆಲ್ಲ ಎತ್ತುತ್ತಾ ಇದ್ದಾರೆ ಅಂತ ತುಳಸಿದಾಸರು ಹೇಳ್ತಾ ಇದ್ದಾರೆ. ಈ ಒಂದು ಛಲವನ್ನು, ವೈಭವವನ್ನು, ಸೌಭಾಗ್ಯವನ್ನು ವೇದಗಳು, ಆದಿಶೇಷ ಸರಸ್ವತಿ ಮಾತ್ರ ವರ್ಣನೆ ಮಾಡೋಕ್ಕಾಗೋದು. ಆದರೆ ಅವರು ಕೂಡ ಈ ಕೌತುಕವನ್ನು ನೋಡಿ ಆಶ್ಚರ್ಯಚಕಿತರಾಗಿ ನಿಂತಿದ್ದಾರೆ. ಇನ್ನು ನಾನು ಏನು ತಾನೇ ವರ್ಣನೆ ಮಾಡಲಿ ಅಂತ. ಅದಕ್ಕೆ ಶಿವ, ಮನುಷ್ಯರು ಇದನ್ನು ಹೇಗೆ ತಾನೇ ವರ್ಣನೆ ಮಾಡೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಪಾರ್ವತಿಗೆ ಹೇಳ್ತಾನೆ. ಅಯೋಧ್ಯೆ ಅನ್ನುವಂತಹ ಸರೋವರದಲ್ಲಿ ವನಿತೆಯರು, ಅಂದರೆ ಅಲ್ಲಿರೋಂಥ ಹೆಂಗಸರು ಇದ್ದಾರಲ್ಲ, ಅವರೇ ಕುಮುದಿನಿಯರು. ಶ್ರೀರಾಮ ವಿರಹ ಅನ್ನುವಂಥ ಸೂರ್ಯ ತಾಪದಿಂದ ಅವರೆಲ್ಲ ಬಾಡ್ ಹೋಗಿದ್ರು. ಈಗ ಆ ವಿರಹ ತಾಪ ಅನ್ನೋದು ದೂರ ಆಗಿ ಶ್ರೀ ರಘುನಾಥ ಅನ್ನುವಂಥ ಪೂರ್ಣಚಂದ್ರನ ಕಿರಣ ಸ್ಪರ್ಶದಿಂದ ಆ ಕುಮುದಿನಿಯರೆಲ್ಲ ಈಗ ಅರಳಿದ್ದಾರೆ ಅಂತ. ಅಯೋಧ್ಯೆ ಅನ್ನುವಂಥ ಸರೋವರದಲ್ಲಿ ವನಿತೆಯರೆಲ್ಲ ಕುಮುದಿನಿಯರು. ಈ ಕುಮುದಿನಿ ಹೂವು ಇದೆಯಲ್ಲ, ಅದಕ್ಕೆ ಸೂರ್ಯ ಅಂದರೆ ಆಗಲ್ಲ, ಚಂದ್ರನ ಕಿರಣ ಅಂತಂದರೆ ಅದಕ್ಕೆ ತುಂಬ ಇಷ್ಟ. ಅದಕ್ಕಿಲ್ಲಿ ಅಯೋಧ್ಯೆಯನ್ನು ಸರೋವರಕ್ಕೆ ಹೋಲಿಸಿ ಅಲ್ಲಿರುವಂಥ ಹೆಂಗಸರೆಲ್ಲ ಕುಮುದಿನಿಯರು ಅಂತ ಹೇಳಿದ್ದಾರೆ. ಶ್ರೀರಾಮ ವಿರಹ ಇದೆಯಲ್ಲ, ಅದನ್ನು ಸೂರ್ಯನ ತಾಪಕ್ಕೆ ಹೋಲಿಸಿ ಆ ಸೂರ್ಯನ ತಾಪದಿಂದ ಅವರೆಲ್ಲ ಬಾಡ್ ಹೋಗಿದ್ರು. ಈಗ ವಿರಹ ತಾಪ ದೂರ ಆಗಿ, ಅಂದರೆ ಈಗ ಸೂರ್ಯ ದೂರ ಆಗಿ ಚಂದ್ರ ಬಂದ, ಪೂರ್ಣ ಚಂದ್ರ, ಆ ರಘುನಾಥ ಅನ್ನುವಂಥ ಪೂರ್ಣ ಚಂದ್ರನ ಕಿರಣದ ಸ್ಪರ್ಶ ಇದೆಯಲ್ಲ, ಅದರಿಂದ ಆ ಕುಮುದಿನಿಯರೆಲ್ಲ ವಿಕಸಿತವಾದರು. ಅಂದರೆ ಅವರೆಲ್ಲ ಅರಳಿಕೊಂಡ್ರು. ಅಷ್ಟೊಂದು ಅವರಿಗೆ ಸಂತೋಷ ಕೊಡುತ್ತೆ ಚಂದ್ರನ ಕಿರಣ ಸ್ಪರ್ಶ ಆದಾಗ. ಆ ರೀತಿ ಈಗ ರಾಮ ಬಂದಿದ್ದಾನೆ ಅಂದಿದ ತಕ್ಷಣ ಊರಲ್ಲಿರುವಂಥ ಹೆಂಗಸರಿಗೆ ಎಲ್ಲರಿಗೂ ಕೂಡ ತುಂಬ ಸಂತೋಷವಾಗಿ ಅವರು ಅರಳಿದ ಕುಮುದಿನಿಯರ ಹಾಗೆ ಅವರು ಕಾಣಿಸ್ತಾ ಇದ್ದಾರೆ. ಅನೇಕ ರೀತಿಯ ಶುಭ ಶಕುನಗಳೆಲ್ಲ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಕಾಶದಲ್ಲಿ ದೇವದುಂದುಬಿಗಳು ಮೊಳಗುತ್ತೆ. ನಗರದ ಸ್ತ್ರೀ ಪುರುಷರೆಲ್ಲರನ್ನೂ ಕೂಡ ಧನ್ಯರಾಗಿಸಿ ಶ್ರೀರಾಮಚಂದ್ರ ತನ್ನ ಭವನಕ್ಕೆ ವಾಪಸ್ ಹೋಗ್ತಾನೆ. ನೋಡಿ, ರಾಮ ಊರಿನ ಜನಗಳಿಗೆಲ್ಲ ಇವಾಗ ದರ್ಶನವನ್ನು ಕೊಟ್ಟು ಸಮಾಧಾನ ಮಾಡ್ದ. ಈಗ ಅವನು ತನ್ನ ಭವನಕ್ಕೆ ಹೋಗ್ತಾ ಇದ್ದಾನೆ. ಶಿವ ಹೇಳ್ತಾನೆ, ಭವಾನಿ ಕೈಕೆ ಇದ್ದಾಳಲ್ಲ, ಅವಳಿಗೆ ನಾಚಿಕೆ ಪಟ್ಕೊಂಡಿದ್ದಾಳೆ, ಅವಳು ನನ್ನ ಮುಂದೆ ಬರೋದಕ್ಕೆ ಅವಳಿಗೆ ಆಗ್ತಾ ಇಲ್ಲ ಅನ್ನುವಂಥ ವಿಷಯವನ್ನು ಪ್ರಭು ಅರ್ಥ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರನೇ ಪ್ರಭು ಮೊದಲಿಗೆ ಅವಳ ಭವನಕ್ಕೆ ಹೋಗ್ತಾನೆ. ಯಾಕೆಂದರೆ ಅವಳು ತುಂಬ ನಾಚಿಕೆ, ಒಂಥರ ಅವಳಿಗೆ ಪಶ್ಚಾತ್ತಾಪ ಬೇರೆ ಆಗಿರುತ್ತೆ. ಹೇಗೆ ನಾನು ರಾಮನ ಮುಂದೆ ಹೋಗೋದು, ನನ್ನಿಂದ ಅವನಿಗೆ ಇಷ್ಟೆಲ್ಲ
ತೊಂದರೆ ಅನುಭವಿಸ್ಬೇಕು ಅಂತ ಆ ರೀತಿ ಆಯ್ತಲ್ಲ ಅನ್ನೋ ಒಂದು ಒಳಗಡೆನೇ ಅವಳಿಗೆ ಗಿಲ್ಟ್ ಕಾಡ್ತಾ ಇತ್ತು. ಅದರಿಂದ ಅವನು ಮುಂದೆ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗಿ ಮೊದಲು ಅವನು ಯಾರ ಹತ್ರನೂ ಹೋಗಲ್ಲ, ಅವಳ ಒಂದು ಭವನಕ್ಕೆ ಹೋಗ್ತಾನೆ. ಒಬ್ಬೊಬ್ಬ ರಾಣಿಗೂ ಒಂದೊಂದು ಭವನ ಅಂತ ಇರುತ್ತಲ್ವಾ, ಸೊ ಅಲ್ಲಿಗೆ ಹೋಗ್ತಾನೆ. ಅವನು ಅವಳನ್ನು ಅನೇಕ ರೀತಿಯಿಂದ ಸಮಾಧಾನ ಪಡಿಸಿ ಅವನು ತೃಪ್ತಿಪಡಿಸ್ತಾನೆ. ಏನು ಯೋಚನೆ ಮಾಡಬೇಡಮ್ಮ ನೀನು ಅಂತ ಯಾವ ರೀತಿ ಅವಳಿಗೆ ಆ ಸಮಯದಲ್ಲಿ ಸಮಾಧಾನ ಮಾಡಬೇಕೋ ಆ ರೀತಿ ಅವನು ಸಮಾಧಾನ ಪಡಿಸ್ತಾನೆ. ಆಮೇಲೆ ಆ ಕೃಪಾನಿಧಿ ತನ್ನ ಭವನಕ್ಕೆ ಹೋಗ್ತಾನೆ. ಶ್ರೀರಾಮ ತನ್ನ ಭವನವನ್ನು ಪ್ರವೇಶಿಸ್ತಾ ಇರೋ ಹಾಗೇನೆ ಅಯೋಧ್ಯೆಯ ಎಲ್ಲ ಸ್ತ್ರೀ ಪುರುಷರು ಕೂಡ ಸಂತುಷ್ಟರಾಗ್ತಾರೆ. ಗುರುಗಳಾದಂತಹ ವಸಿಷ್ಠರು ಬ್ರಾಹ್ಮಣರನ್ನು ಕರೆಸಿ ಇಂದು ತಿಥಿ, ವಾರ, ನಕ್ಷತ್ರ, ಯೋಗ ಹೀಗೆ ಎಲ್ಲನೂ ಕೂಡ ಶುಭವಾಗಿದೆ, ನೀವೆಲ್ಲ ಬ್ರಾಹ್ಮಣರು ಕೂಡ ತುಂಬ ಸಂತೋಷದಿಂದ ಅಪ್ಪಣೆ ಕೊಟ್ಟರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸ್ಬೋದು ಅಂತ ಅವರು ವಿನಂತಿ ಮಾಡಿಕೊಳ್ತಾರೆ. ವಸಿಷ್ಠ ಮಹರ್ಷಿಗಳು ಹೇಳಿದಂತಹ ಮಧುರ ವಚನವನ್ನು ಕೇಳಿ ಬ್ರಾಹ್ಮಣರೆಲ್ಲರೂ ಕೂಡ ಪರಮಾನಂದ ಭರಿತರಾಗ್ತಾರೆ. ಅವರೆಲ್ಲರೂ ಮೃದು ಮಧುರವಾಗಿ ಈ ರೀತಿ ಹೇಳ್ತಾರೆ, ಶ್ರೀರಾಮಚಂದ್ರನ ರಾಜ್ಯಾಭಿಷೇಕ ಇದೆಯಲ್ಲ, ಇದು ಇಡೀ ವಿಶ್ವಕ್ಕೆ ಆನಂದವನ್ನು ಕೊಡುವಂಥದ್ದು. ಮುನೀಶ್ವರರೇ, ಇನ್ನೂ ನೀವು ತಡ ಮಾಡಬೇಡಿ, ಮಹಾರಾಜ ಶ್ರೀರಾಮನಿಗೆ ಕೂಡಲೇ ಪಟ್ಟಾಭಿಷೇಕವನ್ನು ನೆರವೇರಿಸ್ಬಿಡಿ. ಯಾಕಂದರೆ ಇನ್ನೇನಾದರೂ ಆಪತ್ತು ಬಂದರೆ ಕಷ್ಟ. ತಕ್ಷಣವೇ ಎಲ್ಲ ಈಗ ಸರಿಯಾಗಿದೆ, ಅದಕ್ಕೆ ಮೊದಲು ಪಟ್ಟಾಭಿಷೇಕದ ಕಾರ್ಯಕ್ರಮವನ್ನು ನೆರವೇರಿಸಿ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಪಟ್ಟಾಭಿಷೇಕ ಆಗುತ್ತಾ ಇಲ್ವಾ, ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.